ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ, ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ, ನೆಲದ ಬೇರುಗಳ ವಿಸ್ತಾರ ಪ್ರಜಾಪ್ರಭುತ್ವದ ಸಾಕಾರ, ಚರಿತ್ರೆ ವಂಚಿತ ಜನ ಸಮುದಾಯದ ಅಂತಃಸತ್ವದ ಹರಿಕಾರ, ಸೂರ್ಯನ ಕಿರಣ ಬೆಳಗದ ಮೂಲೆಯ ಕತ್ತಲ ಮೊತ್ತವ, ಸೂರ್ಯನ ಕಿರಣ ಬೆಳಗದ ಮೂಲೆಯ ಕತ್ತಲ ಮೊತ್ತವ, ಮಿಣಿ ಮಿಣಿ ಬುಟ್ಟಿಯ ದೀಪ ಬೆಳಗುವುದು, ಸೂರ್ಯಕಾಂತಿಯ ಮುಖದಷ್ಟಿರದ ತುಂಬೆಯ ಹೂವಿಗೂ ಚೆಲುವಿಹುದು, ಆಲದ ಬೇರಿನ ಆಳವಿಲ್ಲದೆಯು ಗರಿಕೆಯ ಬೇರು ಚಿಗುರುವುದು, ನೆಲದ ಬೇರುಗಳ ವಿಸ್ತಾರ ಪ್ರಜಾಪ್ರಭುತ್ವದ ಸಾಕಾರ, ನೆಲದ ಬೇರುಗಳ ವಿಸ್ತಾರ ಪ್ರಜಾಪ್ರಭುತ್ವದ ಸಾಕಾರ, La 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 la. ಬೆಳಗಾಗೆ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಬೆಳೆಯೋಳ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಬೊಂತಾಯಿ ಎದ್ದೊಂದು ಗಳಿಗೆ ನೆನೆದೇನಾ ನೆನೆದೇನಾ ನೆನೆದೇನಾ. ನಮಸ್ಕಾರ. ಏನ್ ಎಲ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಅಕ್ಕೋ ಈ ಸರಿ ಅಧ್ಯಕ್ಷ ಆಗಿಬಿಟ್ಟಿದ್ದೀಯ. ನನಗೊಂದು ಆಶ್ರಯ ಮನೆ ಕೊಡಿಸ್ಬಿಡಕು. ಅಕ್ಕ ಅಕ್ಕ ನಮ್ಮೂರಿಗೊಂದು ಶೌಚಾಲಯ ಮಾಡಿಸ್ಕೊಡಕ್ಕ. ಸರಿಯಾಗಿ ಹೇಳಿದ್ ನೋಡಪ್ಪ. ಅಕ್ಕ ನನಗೊಂದು ಹಳದಿ ಕಾರ್ಡ್ ವ್ಯವಸ್ಥೆ ಮಾಡಿಸ್ಕೊಡಕ್ಕ. ನಿಮ್ ಹೆಸರ ಪಟ್ಟಿ ಒಳಗ್ ಬರಂಗಿತ್ತು ಅಂದ್ರ ಮಾಡಿಸ್ಕೊಡಂತ ತಗಳ್ರಲ್ಲ. ಅಕ್ಕ ನಮ್ ಪಂಚಾಯತ್ನ ಸರಿಯಾಗಿ ನಡ್ಸ್ಕೊಂಡ್ ಹೋಗುವ ಸಾಕು. ಅಕ್ಕೋ ಅದೆಲ್ಲ ಹಂಗಿರ್ಲಿ,
ನಮ್ಮೂರು ಕತ್ತಲೆಯಲ್ಲಿ ಕೊಳಿತಾ ಇದೆ, ಒಂದ್ ಬೀದಿ ದೀಪ ಹಾಕ್ಸ್ಕೊಡಕ. ಸರಿ ಸರಿ, ಎಲ್ರು ನಮ್ಮ ಊರಿಗೆ ಬೇಕಾಗಿರೋ ಸವಲತ್ತೇ ಕೇಳ್ತಾ ಇದ್ದೀರಿ, ಅದಕ್ಕೇನಂತೆ ಮಾಡ್ಸಂತ ತಗೊಳ್ರಲ್ಲ. ಶಿವಕ್ಕನಿಗೆ 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 ಶಿವಕ್ಕನಿಗೆ. ಏ ಮೂದೇವಿ, ನಾನು ಗೌಡ್ರ ಹೊಲತಾವ ಕಳಿಗೋ ಬರ್ತಾನಿ, ಒಳಗ್ ಚಾದೆ ಹಕ್ಯಂದ್ ಕುಡಿ. ನಿನ್ ಕಟ್ಗೆಂದಾಗಿದ ನನ್ ಗೊತ್ತು, ಬರೀ ಇದಾಗೋತು. ಹೊತ್ತಾಗಿ ಬೈಸ್ಕೊಳ್ಳೋದು, ಹೊತ್ತಾಗಿ ಹೋಗೋದು, ಬೈಸ್ಕೊಳ್ಳೋದು ಎಲ್ಲ ನಮ್ ಕರ್ಮ ಕರ್ಮ. ನನ್ನ ಸಂಬಂಧ ಎಲ್ಲಿ ಕಾಕಿ ಕುಂತಿದ್ದೇನ, ನಿನ್ ಮೂತಿ ಮಣ್ಣ ಗಡಗ್ಲಿ. ಅಕ್ಕೋ ಇವಕ್ಕೋ ಪುಕ್ಸಟ್ಟಣ್ಣ, ನೀ ಇಲ್ಲೇ ಕುತ್ಕೊಂಡೀಯ? ಯಾಕೆ ಮನೆಗೆ ಅಕ್ಕಿಲ್ವಾ? ಯಾರು ಅಧ್ಯಕ್ಷರ? ರಾಮಣ್ಣನ ಹೊಲಕ್ಕೆ ಕಳೆ ತೆಗಿಯ ಕಳ್ಸಿವ್ನಿ. ಬಾ ಕೂತ್ಕೋ. ಏನಿಸಿಯ? ಏನಿಲ್ಲ ಪುಕ್ಸಟ್ಟಣ್ಣ, ನೀ ಮಾತಾಡ್ಸ್ಕೊಂಡ್ ಹೋಗಮ್ಮ ಅಂತ ಬಂದೆ. ನಿನ್ನುವೆ ಅಕ್ಕನು ಉಣ್ಣಾ ಕರ್ಕೊಂಡ್ ಹೋಗೋಣ ಅಂತೇಳಿ. ಕರಿಯ, ನಿನ್ಗೊಂದು ಇಸಿಯ ಹೇಳ. ಈ ಗ್ರಾಮ ಪಂಚಾಯತ್ಗೆ ನಮ್ಮೋಳು ಅಧ್ಯಕ್ಷ ಆದ್ಲು 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 ನನ್ನ ಮಗನೇ ನನ್ಗಂತೂ ಉಂಡುಂಡೆ ಸಾಕಾಗ್ಬಿಟ್ಟೆ ಕಳ್ಳ. ನೀನೇ ಹೇಳು, ನಾವು ಅದೆಷ್ಟು ಮನೆಯಲ್ಲಿ ಅಂತ ಉಣ್ಣಾವೆ? ಏನು ನಮ್ಮವರು ತಮ್ಮವರು ಅಂತ ಕರೀತಾರ, ಸಪ್ಪೆ ಊಟ ಅಲ್ಲ ಕಣಣ್ಣು. ನನ್ನ ಮಗನೇ ಸಪ್ಪೆ ಊಟಕ್ಕೆ ನಾನು ಸಪ್ಪು ಬರಾಕಿಲ್ಲ. ನಂಗೂ ಗೊತ್ತು ಬ್ಯಾಡ್ ನೂಟ್ವಿ ಅಂತ, ಆದ್ರೆ ಏನ್ ಮಾಡಿಯ, ನಮ್ಮಳು ಕಾರ್ತಿಕ್ ಮಾಸ ಅಂತ ಕೂತ್ಬಿಟ್ಟವಳೆ. ಪುಕ್ಸಟ್ಟಣ್ಣು, ನನ್ನ ಹೆಂಡ್ತಿದ್ದು ಒಂದೇ ವಾರತ, ನಿನ್ನುವೆ ಅಕ್ಕನುವೆ ಉಣ್ಣ ಕರ್ಕೊಂಬ ಅಂತ. ಮೊಟ್ಟೆ ಕೋಳಿ ಕೂದಲ ಪುಕ್ಸಟ್ಟಣ್ಣು. ಯಾವ ಕೋಳಿ ಆದ್ರೆ ಏನಿಲ್ಲ, ಹೊಲಸು ತಾನೆ, ಅದನ್ನ ತಿನ್ನೋದು ತಟ್ಟಿಗಿರ್ಲಪ್ಪ. ಅದ್ರ ಸುದ್ದಿ ಮಾತಾಡಿದ್ರೆ ಸಾಕು, ನಮ್ಮೋಳು ಹಂಗೆ ಕಾರ್ಕೊಂಡ್ಬಿಡ್ತಾಳೆ. ಯವ್ವಾ ಚಂದದಿಂದ ಚಂದದಿಂದ ಸಾಕಿದ್ನಲ್ಲೇ ಕೆಂದ ಕೋಳಿಯ, ಅವ್ರ ಮಕ್ಕಳು ತಿನ್ನ ಮುರ್ಕಂಡ್ ತಿಂದ್ರು ಮೊಟ್ಟೆ ಕೋಳಿಯ. ಯವ್ವ ಚಂದದಿಂದ ಸಾಕಿದ್ನಲ್ಲೇ ಕೆಂದ ಕೋಳಿಯ, ಅವ್ರ ಮಕ್ಕಳು ತಿನ್ನ ಮುರ್ಕಂಡ್ ತಿಂದ್ರು ಮೊಟ್ಟೆ ಕೋಳಿಯ. ಹೊನ್ನಮ್ನೋರೆ ನೀವೇ ಕಣ್ರಿ ಹಿಡಿದು ಬಿಟ್ಟಿದ್ದು, ಹೊನ್ನಮ್ನೋರೆ ನೀವೇ ಕಣ್ರಿ ಹಿಡಿದು ಬಿಟ್ಟಿದ್ದು. ಪುಟ್ಟಮ್ನೋರೆ ನೀವೇ ಕಣ್ರಿ ಪುಕ್ಕ ತರ್ದಿದ್ದು, ಪುಟ್ಟಮ್ನೋರೆ ನೀವೇ ಕಣ್ರಿ ಪುಕ್ಕ ತರ್ದಿದ್ದು. ಚೌಡಮ್ನೋರೆ ನೀವೇ ಕಣ್ರಿ ಚೂರು ಮಾಡಿದ್ದು, ಭಾಗ್ಯಮ್ನೋರೆ ನೀವೇ ಕಣ್ರಿ ಭಾಗ ಮಾಡಿದ್ದು, ಭಾಗ್ಯಮ್ನೋರೆ ನೀವೇ ಕಣ್ರಿ ಭಾಗ ಮಾಡಿದ್ದು. ಯವ್ವ ಚಂದದಿಂದ ಸಾಕಿದಲೆ ಕೆಂದ ಕೋಳಿಯ, ಅವ್ರ ಮಕ್ಕಳು ತಿನ್ನ ಮುರ್ಕೊಂಡು ತಿಂದ್ರು ಮೊಟ್ಟೆ ಕೋಳಿಯ. ಕಾಳಮ್ನೋರೆ ನೀವೇ ಕಣ್ರಿ ಖಾರ ಅರ್ದಿದ್ದು, ಕಾಳಮ್ನೋರೆ ನೀವೇ ಕಣ್ರಿ ಖಾರ ಅರ್ದಿದ್ದು. ಸಾಕಮ್ನೋರೆ ನೀವೇ ಕಣ್ರಿ ಸಾರು ಮಾಡಿದ್ದು, ಸಾಕಮ್ನೋರೆ ನೀವೇ ಕಣ್ರಿ ಸಾರು ಮಾಡಿದ್ದು. ಜಲ್ಜಮ್ನೋರೆ ನೀವೇ ಕಣ್ರಿ ಜಗಳ ಬಿಡಿಸಿದ್ದು, ಜಲ್ಜಮ್ನೋರೆ ನೀವೇ ಕಣ್ರಿ ಜಗಳ ಬಿಡಿಸಿದ್ದು. ರಾಜಮ್ನೋರೆ ನೀವೇ ಕಣ್ರಿ ರಾಜಿ ಮಾಡಿಸಿದ್ದು, ನೀವೇ ರಾಜಿ ಮಾಡಿಸಿದ್ದು, ನೀವೇ ರಾಜಿ ಮಾಡಿಸಿದ್ದು, ನೀವೇ ರಾಜಿ ಮಾಡಿಸಿದ್ದು. ನೀನೇ ಹಿಂಗಂದ್ರೆ ಹೆಂಗ್ ಪುಕ್ಸಟ್ಟಣ್ಣ? ನಿನ್ನ ಕರ್ಕೊಂಡ್ ಬರ್ತೀನಿ ಅಂತೇಳಿ ಅವಳು ಕಾರ್ ಆಡಿಸ್ಕೊಂಡ್ ಕುಂತವಳೆ. ಅಷ್ಟೇ ಅಲ್ಲ, ನಿನಗಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟವಳೆ. ಕರಿಯ, ಈ ಪಾಕಿಟ್ ಕುಡ್ದಿ ನನ್ನ ನಾಲ್ಗೆ ಎಕ್ಕುಟ್ಟಿ ಎಕ್ಕಡ ಆಗ್ಬಿಟ್ಟೈತ್ ಕಳ್ಳ. ಕುಡಿಯಾಕಿಲ್ಲ ಬಿಡು. ಪಾಕಿಟ್ ಅಲ್ಲ ಕಣಣ್ಣು, ನೀನಂದ್ರೇನು, ನಿನ್ ಗ್ರೇಡ್ ಅಂದ್ರೇನು, ನಿನಗಂತೇಳಿ ಫುಲ್ಲು ಬಾಟ್ಲು ಮಡಿಗಿವ್ನಿ. ನೀನ್ ಈ ಪಾರ್ಟಿ ಕರಿತಿದೀಯ ಅಂದ್ರೆ ಬರಲ್ಲ ಅಂದ್ರೆ ತಪ್ಪಾಯ್ತದೆ. ನಮ್ಮಳು ನೋಡಿದ್ರೆ ಕಯ ಅಂತವಳೆ, ಆದ್ರೂ ಬತ್ತೀನಿ ನಡಿ. ನೀನ್ ಹಿಂಗಂದಲ್ಲ ಬಿಡು ಪುಕ್ಸಟ್ಟಣ್ಣ. ಅದೇನೋ ಪಂಚಾಯತಿ ಮೀಟಿಂಗ್ ಅದಂತೆ. ಮುಂದಿನ ಸೋಮವಾರ ಐತ್ ಕಣಪ್ಪ. ಯಾಕೆ ಪುಕ್ಸಟ್ಟಣ್ಣ, ನೀನು ಕಂಡಿದೀಯ ನನ್ನ ಬಡ್ಬಾಳು. ಅದು ಅಲ್ದೆ ನಾನು ಒಂದು ಅಜ್ಜಿ ಕೊಟ್ಟಿದ್ದೆ ಮನೆಗಂತ. ಅದಕ್ಕೆ ಈ ನನ್ನ ಮಗ ನನಗೆ ಎಣ್ಣೆ ಹೊಡಿಸಿ ಬಾಡೂಟ ಹಾಕಿಸ್ತವ್ರೆ. ಸುಮ್ನೆ ಈಗಿನ ಕಾಲದಾಗ ಯಾರಾದ್ರೂ ಬಾಡೂಟ ಹಾಕ್ಸಿ ಎಣ್ಣೆ ಓಡಿಸ್ತಾರೇನ್ರಿ? ಇರ್ಲಿ ಕರಿ ಅಣ್ಣ, ಈ ಆಯ್ಸ್ರಿ ಮನೆಗೆ ನಿನಗಿಂತ ಮೊದಲೇ ಎಲ್ಲರೂ ಅರ್ಜಿ ಹಾಕ್ಯಾವ್ರಲ್ಲ. ಅಧ್ಯಕ್ಷರು ಹೇಳಿದ್ರೆ ಎಲ್ಲ ಹೂ ಎತ್ತಿದಂಗ ಆಗ್ಬಿಡ್ತದ ಪುಕ್ಸಟ್ಟಣ್ಣು. ನೀನ್ ಹೇಳೋ ಮಾತು ಸರಿ ಅನ್ನು, ಆದ್ರೆ ನೀನೇ ಕಂಡಿದೀಯಲ್ಲ ನಮ್ ಗ್ರಾಮ ಪಂಚಾಯತಿನ. ಎಲ್ಲರೂ ಬಾಯಿ ಬಿಟ್ಕೊಂಡೆ ಕೂತಿರ್ತಾರೆ ಅಲ್ಲ, ನಮ್ಮೋಳು ಮಾತ್ರ ಬಿಡಿ ಗಾಸು ಕೇಳೋದಿಲ್ಲ ಬಿಡು. ಆದ್ರೆ ತಿನ್ನವ್ರಿಗಾದ್ರೂ ಇಷ್ಟು ತಿನ್ನಿಸ್ಬೇಕಲ್ಲೋ ಕರಿಯಪ್ಪ. ಅದೆಷ್ಟು ಖರ್ಚಾಗ ಕೊಡ್ತೀನಿ ಬಿಡು ಪುಕ್ಸಟ್ಟಣ್ಣು. ಹಂಗಾದ್ರೆ ನಿನ್ ಕೆಲಸ ಆದಂಗೆ ಅಂತ ಇಟ್ಕೊಂಡ್ಬಿಡು. ನಮ್ಮೋಳಿ ನಾನು ಕಂಡೀಷನ್ ಆಗಿ ಹೇಳ್ಬಿಡ್ತೀನಿ, ನೋಳೆ ಇವನು ನಮ್ ಕರಿಯಪ್ಪ, ಅವನಿಗೊಂದು ಮನೆ ಆಗ್ಬೇಕು ಅಂತ. ದೇವ್ರು ಇಟ್ಟದ್ದಾಗತ್ತೆ, ನಡಿ ಮತ್ತೆ. ಬರ್ಲಾ ಬರ್ಲಾ ಇಲ್ಲಿ
ಮನೆ ಬೇಡವಾ? ಬೇಕು ಪುಕ್ಸಟಣ್ಣ. ಮತ್ತೇನ್ ದೊರೆ ಮಗ ಎದೆ ನಿಗರಿಸ್ಕೊಂಡು ಹೋದಂಗ್ ಹೋಗ್ತಾ ಇದೀಯಾ? ಅಲ್ಲಲೋ ನಾನು ಹೇಳಿಲ್ವಾ ನಿನಗೆ ಸ್ವಲ್ಪ ಹಣ ಖರ್ಚಾಯ್ತದ ಕಳ್ಳ, ಮೀಟಿಂಗ್ ಇಂತ ಮೊದಲೇ ಎಲ್ಲಾರನು ಸರಿ ಮಾಡ್ಕೋಬೇಕು ಅಂತ. ಅಲ್ಲ ನನ್ನ ಕೈಯಾಗಿದ್ದಿದ್ರೆ ನಾನೇ ಕೊಡ್ತಿದ್ದೆ, ಆಮೇಲೆ ನಿನ್ನ ಹತ್ರ ಇಸ್ಕೊಳ್ತಿದ್ದೆ. ಆದ್ರೆ ಏನ್ ಮಾಡ್ತೀಯ, ನನ್ನ ಕೈ ಕಟ್ಟಾಗ್ಬಿಟ್ಟೈತೆ. ಹೌದಾ? ಅದೆಷ್ಟಾಗತ್ ಪುಕ್ಸಟಣ್ಣ? ಈಗ 200 ಕೊಟ್ಟಿರೋ, ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ. 200 ಪುಕ್ಸಟಣ್ಣ, ಸದ್ಯ ಈಗ ಏನು ತಂದಿಲ್ಲ, ನೀವ್ ಮನೆ ತಾವು ಉಣ್ಣಕ್ ಬತ್ತಿಯಲ್ಲ, ಕೊಟ್ಬಿಡ್ತೀನಿ. ಬರ್ಲಾ ಮತ್ತೆ? ಸರಿ ಮತ್ತೆ ಕಳ್ಳ. ಬರ್ತೀನಿ. 4 ಗಂಟೆಗೆ ಬರ್ತೀವಿ. ಈ ಪುಕ್ಸಟಣ್ಣ ಎಲ್ಲಿಂದ ಹುಡ್ಕೋದನ್ನ ಗೊತ್ತಾಗದಲ್ಲ. ಏನ್ಲ ಪುಕ್ಸಟಣ್ಣ ನೋಡ್ದೇನ್ಲ ಕರಿಯ? ಪುಕ್ಸಟಣ್ಣ ಶಾಸಕರ ಮನೆ ಕಡೆ ಹೊಂಟ, ಹೋಗ್ ಬೇಗ. ನಮಸ್ಕಾರ ಪುಕ್ಸಟಣ್ಣ. ಸತ್ಯಪಾರ, ಏನಪ್ಪ ಸಮಾಚಾರ? ಎಲ್ಲಿ ಹೊಂಟಿದೀಯಾ? ನಿನ್ನೆ ನೋಡವ ಅಂತ ಮನೆ ತಕ ಹೋಗಿದ್ದೆ, ನೀನ್ ಹಿಂಗೆ ಹೊಂಟಿದೆ ಅಂತ ಆ ಕರಿಯ ಅಂದ, ಹುಡ್ಕೊಂಡು ಬಂದ್ಬಿಟ್ಟೆ. ಏನ್ ಇಸಿಯಾ? ಏನ್ ಮಾಡ್ಲಪ್ಪ, ನನಗಂತೂ ಸಾಕಾಗ್ಬಿಟ್ಟದ ಕಳ್ಳ. ಶಾಸಕರು ಒತ್ತಾರೆ ಹೇಳಿ ಕಳಿಸ್ಬಿಟ್ಟವ್ರೆ ಪುಕ್ಸಟ್ಟೆ ನಾನು ಭೇಟಿ ಆಗುವಂತ. ಹೋಗಂಗಿಲ್ಲ, ಬಿಡಲ್ಲ, ಹೊರಟಿದ್ದೀನಿ ನೋಡು. ಪುಕ್ಸಟಣ್ಣ, ಈ ಹಂಗೂ ಹೋಗೋದ್ ಹೋಗ್ತಿದ್ವಿ, ನಂದು ಒಂದ್ ಮಾತು ಅವ್ನ ಕಿವಿ ಮ್ಯಾಗ ಹಾಕ್ಬಿಡು. ನಿಂದೇನಪ್ಪ ಇಸಿಯಾ? ಅದೇ ಕಣ ಆಶ್ರಯ ಮನೆ ವಿಷಯ. ಮುಂದಿನ ವಾರನೋ ಆಚೆ ವಾರನೋ ಆಶ್ರಯ ಕಮಿಟಿ ಮೀಟಿಂಗ್ ಇದ್ದದಂತೆ. ಇದು ಮೀನೆಯ ಲಬಕ್ಕನ ಒಳಗೆ ಹಾಕ್ಕೊಂಡ್ಬಿಡ್ಬೇಕು. ಅದಿರ್ಲಿ ಸತ್ಯಪುರ, ಈ ಗ್ರಾಮ ಸಭೆಯಲ್ಲಿ ತಿಮ್ಮನ ಹೆಸರು ಹೇಳ್ಬಿಟ್ಟವ್ರಲ್ಲ. ನಂದು ಒಂದು ಅದೇ ಕಣನ. ಅದೇ ಸರಿ, ಅದೇನ್ ಮಾಡ್ಲಿ, ನಾನು ಈಗಾಗಲೇ ಶಾಸಕರ ಮುಂದೆ ತಿಮ್ಮನ ಹೆಸರು ಹೇಳ್ಬಿಟ್ಟಿವ್ನಿ. ನಂದು ಒಂದು ಹೇಳ್ಬಿಡೋಣ. ಹೇಳ್ಬೋದಾಗಿತ್ ಕಳ್ಳ, ಏನ್ ಮಾಡ್ಲಿ, ನನ್ನ ಕೈ ಕಟ್ಟಾಗದೆ. ಈಗಾಗಲೇ ಆ ತಿಮ್ಮ ಕೈ ಚೆಲ್ಲಿಬಿಟ್ಟವ್ರೆ. ಎಲ್ಲರಿಗೂ ದುಡ್ಡು ನಾನೇ ಹಾಕಿಸ್ತೆ ಅಂತೀನಿ. 10 2.5 ಸಾವಿರ ಖರ್ಚಾಗದೆ. 2,500? ಅಲ್ಲ ಕಣಣ್ಣ, ನೀನ್ ಹಿಂಗ್ ಕೈ ಚೇಲ್ ಕುಂತು ಬಿಟ್ರೆ ಹೆಂಗ? ಅದು ಎಷ್ಟಾಗ್ತದೆ ಹೇಳೋಣ? ಈಗ ಉಳಿದಿರೋದು 2 ಸೈಟ್. ನಿನಗ್ ಬೇಕಾದ್ರೆ ಅವನಿಗೆ ಕ್ಯಾನ್ಸಲ್ ಮಾಡ್ಬೇಕು, ಅವನಿಗೆ ಬೇಕಾದ್ರೆ ನಿನಗೆ ಕ್ಯಾನ್ಸಲ್ ಮಾಡ್ಬೇಕು. 1-2 ದಿವಸ ಮೊದಲೇ ಬರಬಾರ್ದಿತ್ತ ನನ್ನ ಮಗನೇ? ಎಲ್ಲ ನನ್ನ ಕೈಲೇ ಇತ್ತು. ಇಂದು ಕಾಂಪ್ಲಿಕೇಶನ್ ಕೇಸ್ ನನ್ನ ಮಗನೇ. 2.5 ಸಾವಿರಕ್ಕಾಗೋ ಮಾತಲ್ಲ, ತೆಗಿ. ಎಷ್ಟಾಗ್ಬೋದು ಪುಕ್ಸಟಣ್ಣ? 3,000 ಬೇಕಾಯ್ತದೆ. 3,000? ಹೊಸಿ ಕಮ್ಮಿ ಮಾಡ್ಕೋ ಪುಕ್ಸಟಣ್ಣ. ನನ್ ಮಗನೇ ನನಗ್ ಕೊಡ್ತೀಯ? ನಾನ್ ಮಡಿಕೆ ಅಂತೀನ? ಅಲ್ಲ, ಹೊಸಿ ಜಾಸ್ತಿ ಆಯ್ತು ಅಂತ. ನೀನೇ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯ? ಸಬ್ಸಿಡಿ ಬಂದಾಗ 1,000 ಎಣಿಸ್ಕೊಳಲ್ವಾ? ಅದ್ರಾಗ 3,000 ತಳ್ಳು. ಹೆಂಗೋ ಪುಕ್ಸಟಣ್ಣ, ಒಟ್ನಾಗೆ ನನಗೆ 2 ಕುರಿಗಳವೆ, ಅವುಗಳನ್ನ ಮಾರ್ಬಿಟ್ಟು 3,000 ತಗೊಂಡು ನಿಮ್ ಮನೆಗೆ ತಲುಪಿಸ್ಬಿಡ್ತೀನಿ. ಹೂನಪ್ಪ, ಮನೆಗ್ ತಲುಪಿಸ್ತೀನಿ ಅಂತ ಹೇಳ್ಬಿಟ್ಟು ನೀನು ಅಧ್ಯಕ್ಷ ಕೈಲೇ ಕೊಟ್ಬಿಟ್ಟಿಯ. ಯಾಕಣ? ಅದು ಅಲ್ಲಂಡೈತೆ, ದುಡ್ಡಿನ ಮಹತ್ವ ಗೊತ್ತಾಗಲ್ಲ, ಉಡಾಯಿಸ್ಬಿಡ್ತದ, ಗೊತ್ತಾಯ್ತಾ? ಸತ್ಯಬೋರ, ನೀ ದುಡ್ಡು ಕೊಟ್ಟಿರೋ ವಿಷಯ ಮಗನೇ ಯಾರಿಗೂ ಗೊತ್ತಾಗಿರ್ಬಾರ್ದು. ಇಲ್ಲ. ಯಾರಿಗೇನು? ನಮ್ಮವಳಿಗೂ ಗೊತ್ತಾಗಿರಬಾರ್ದು. ತೆಗಿ ಇಂಥವೆಲ್ಲ ಹೇಳಕ್ ಆಯ್ತದ? ಹಂಗ ಬಾ ದಾರಿಗೆ. ಈಗ ನನ್ ಶಾಸಕರ ಹತ್ರ ಹೊಂಟಿವ್ನಿ, ನಿನಗೂ ಮನೆ ಬೇಕು, ಬಾ, ನಿನ್ನ ವಿಷಯ ಎಲ್ಲರಿಗೂ ಅವ್ರಿಗೆ ಹೇಳ್ಬಿಡ್ತೀನಿ. ನಂದು ಹೊಸಿ ಕೆಲ್ಸ ಇತ್ತು. ಈ ಹಂಗ ಪುಕ್ಸಟಣ್ಣ, ಒಟ್ನಲ್ಲಿ ನನಗೆ ಒಂದು ಮನೆ ಅಂತ ಆದ್ರೆ ಅಷ್ಟೇ ಸಾಕು. ಹೋಗ ನಡಿ ಬಾ. ಹೆಣ್ಮಕ್ಳು ಬರೀ ತಿರುಗ್ತಾನೆ. ಕೆಲಸ ಮಾಡಿಸ್ಕೊಡ್ತೀನಿ. ಆಮೇಲೆ ಮಾತಾಡ್ತೀನಿ, ಇಡ್ರಿ. ಈಗ ಏನ್ರಿ ಇಂಜಿನಿಯರ್ ಸಾಹೇಬ್ರೆ ಬಂದಿದ್ದು? ಸರ್, ಫೀಲ್ಡ್ ಇಂದ ಆಫೀಸ್ಗೆ ಆಗ್ಬಿಟ್ಟಿದ್ರೆ ಸರ್. ಹೌದಾ? ಯಾರಿಗೆ ಹೇಳ್ಬೇಕೀಗ? ನಮ್ ಈ ಸಾಬ್ರಿಗೆ ತಾವೊಂದು ಫೋನ್ ಮಾಡಿದ್ರೆ ಸಾಕು ಸರ್. ಈ ಫೋನ್ ತಗೊಳ್ರಿ, ಈ ಅವ್ರ ನಂಬರ್ ಹಚ್ಕೊಡ್ರಿ, ನಾನು ಮಾತಾಡ್ತೀನಿ. ಏನೋ ಪುಕ್ಸಟ್ಟೆ, ಇವತ್ ಯಾರ ತಲೆ ಮೇಲೆ ಕೈ ಇಟ್ಟೆ? ಇಲ್ಲ ಸರ್, ಈಗ ಬಹಳ ಒಳ್ಳೆ ಮನುಷ್ಯ ಆಗ್ಬಿಟ್ಟಿದ್ದೀನಿ, ಬಿಟ್ಬಿಟ್ಟಿದ್ದೀನಿ ಎಲ್ಲದೂ. ಅಲ್ಲಪ್ಪ, ನಿನ್ ಹೆಂಡತಿ ಮೀಸಲಾತಿ ಪಡ್ಕೊಂಡು ಅಧ್ಯಕ್ಷ ಆಗ್ಯಾಳ, ಊರಿಗೆ ಒಳ್ಳೊಳ್ಳೆ ಕೆಲಸ ಮಾಡ್ಸಕತ್ತಾಳ, ಹೆಸರು ಗಳಿಸಾಕತ್ತಾಳ. ಅಷ್ಟೇ ಅಲ್ಲ, ನಮ್ಮ ಪಾರ್ಟಿ ಹೆಸರು, ನಮ್ಮ ಹೆಸರು ಎಲ್ಲಾ ಗಳಿಸಾಕತ್ತಾಳ. ನೀನು ಕಂತ್ರಿ ಕೆಲಸ ಮಾಡಿ ಹೆಸರು ಕೆಡ್ಸೋ ಕೆಲಸ ಮಾಡ್ಬೇಡ, ತಿಳಿತಿಲ್ಲ? ಇಲ್ಲ ಸರ್, ಎಲ್ಲ ವ್ಯವಸ್ಥೆ ಮಾಡಿ. ಅಂದಂಗ ಏನು ಬಂದಿದ್ದೀಗ? ಸುಮ್ಮನೆ ಬಂದಿದ್ದೆ ಸರ್, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿ? ಹಲೋ ಸರ್, ನನಗೆ ಗೊತ್ತಾಯ್ತು ಏನ್ ದರ್ಶನ ಮಾಡ್ಕೊಂಡು ಹೋಗಿ. ಹಲೋ, ಇವರು ನಮ್ ಕಡೆಯವ್ರು ಅದಾರೆ, ಅವ್ರ ಕೆಲಸ ಮಾಡಿಸ್ಕೊಡಿ.
ನಾನು ಆಮೇಲೆ ಹೇಳ್ತೀನಿ ಬಂದು. ಆಯ್ತು, ಓಕೆ. ಹಾ, ನಿನ್ ಕೆಲಸ ಆಯ್ತು ನೋಡಪ್ಪ. ಅಮ್ಮ ಅಮ್ಮಲ್ಲಿ ಸತ್ಯ ಬರಪ್ಪ, ಸಾಕಾಗ್ಬಿಡ್ತು. ಶಾಸಕರ ಹತ್ರ ಮಾತಾಡಿ ನಿನ್ಗೊಂದ್ ಮನೆ ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಬಾಳ ಕಟ್ಪಟ್ಬಿಟ್ಟೆ ನಾನು ಇವತ್ತು, ಗೊತ್ತಾ? ಯಾಕಣ್ಣ ಆಗಕ್ಕಿಲ್ಲ ಅಂದ್ಬಿಟ್ರ? ಮೊದ್ಲ ಹಂಗೆ ಅಂದ್ರು, ಆದ್ರೆ ನಾನ್ ಬಿಡ್ಬೇಕಲ್ಲ. ಯಾಕೆ ಸರ್ ಆಗಕ್ಕಿಲ್ಲ ಅಂತೀನಿ. ನಾವ್ ಬಡವ್ರಲ್ವೇ? ನಿಮ್ಗೆ ಓಟ್ ಹಾಕಿಲ್ವೇ? ಸರ್ಕಾರದಿಂದ ನಮಗೆ ಸಹಕಾರ ಇಲ್ವೇ? ಹಂಗೆ ಹಿಂಗೆ ಟಬರ್ ಮಾಡ್ಬಿಟ್ಟೆ ಶಾಸಕರು ಪಾತ್ರ ಕೊಟ್ಬಿಟ್ರು. ದಯವಿಟ್ಟು ಪುಕ್ಷೆಟ್ಟಪ್ಪನವ್ರು ಸಮಾಧಾನವಾಗಿರ್ಬೇಕು. ಅಲ್ಲ ಸ್ವಾಮಿ, ತಾವಿಷ್ಟು ಖಾರವಾಗಿ ಮನೆ ಕೇಳ್ತಾ ಇದ್ರಿಲ್ಲ, ಮನೆ ಪಡೆಯೋ ಫಲಾನುಭವಿ ಯಾರು ಸ್ವಾಮಿ ಅಂತ ನಾನು ಕೇಳಿದ್ರು. ಮತ್ ನನ್ನೇ ಕೇಳ್ತಿರಲ್ಲ ಸರ್, ಅದೇ ನಮ್ ಸತ್ಯಪುರ ಅಂತ ಆಗ್ಲೇನೆ ಹೇಳಿಬಿಟ್ನಲ್ಲ ಸರ್ ಅಂದೆ. ಅದಕ್ಕೆ ಅವ್ರೇನಂದ್ರು? ಅದಕ್ಕಂದ್ರು ಅದೇ ನಮ್ ಸತ್ಯಪುರಪ್ಪನವ್ರು ಅಲ್ವೇ ಅಂದ್ರು. ನಮ್ಮ ಸತ್ಯಪುರಪ್ಪನವ್ರು ಅಲ್ವೇ ಅಂದ್ರ? ಶಾಸಕರು ನನ್ ಕಂಡಿದಾರಣ್ಣ. ಓ, ನಿಮ್ ಮಂತೆನ ಎಲ್ಲ ಕಂಡ್ಬಿಟ್ಟಾರ ಕಣ್ಲ, ಎಲ್ಲ ನೆನಪಿಟ್ಕೊಂಡಿರ್ತಾರ ಅವ್ರು. ಅಣ್ಣ ಮುಗಿಸೋಟಣ್ಣ, ಈ ಮನೆ ಅಂತ ಒಂದ್ ಆಗ್ಲಿ ನೀನು ಫೋಟೋ ಇಟ್ಟು ಊದಿನ ಕಡ್ಡಿ ತಗೊಂಡ್ ದಿನ ಪೂಜೆ ಮಾಡ್ತಾನ ಬೆಳಗ್ಗೆ. ಇನ್ನೊಂದ್ ಕಡಿಮೆ ಆತಲ್ಲೋ. ಏನಣ್ಣ? ಅದಕ್ಕೊಂದು ಗಂಧದ ಹೂವಿನ ಮೇಲೆ ಹಾಕ್ಬಿಡು, ಬರೋಬ್ಬರಿ ಆಗ್ಬಿಡ್ತಾರೆ. ನನ್ನ ಮಗನೇ ಮನೆ ಬೇಕು ಅಂದ್ರೆ ಅಧ್ಯಕ್ಷರೇ ಪುಕ್ಷಣ್ಣ ಅಧ್ಯಕ್ಷರಿಲ್ವಾ? ನಮ್ಮವಳ ರೊಟ್ಟಿ ಮಾಡ್ತಿದ್ದಾಳೆ ಒಳಗಡೆ. ಕ್ಯಾರಿ ಮತ್ತೆ ಓಯ್, ಏನೇ ಕೇಳಿಸ್ಲಿಲ್ವೇ? ಸೆಕ್ರೆಟರಿ ಅವ್ರು ಬಂದಿದ್ದಾರೆ, ಬಾರೆ ಕರೀತಿದ್ದಾರೆ. ಇದ್ರ ಬಾಯಾರ ಯಾವಾಗ ಸೇರ್ತಿತ್ತು ಅಂತ ಹೇಳ್ತಾನ ನಾನಂತೂ. ನಮಸ್ಕಾರ ರೀ. ನಮಸ್ಕಾರ. ಏನ್ರಿ ಸೆಕ್ರೆಟರಿಗಳು ಬಂದದ್ದು? ಅದೇ ಇವತ್ತು ಬೀದಿ ದೀಪಗಳ ಖರೀದಿಗೆ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ಬಂದೆ. ಸೆಕ್ರೆಟರಿ ಮೊದಲು ಆ ಕೆಲಸ ಮಾಡಿಸ್ರಿ. ಬೀದಿ ದೀಪ ಹಾಕ್ಸಕ್ಕಾಗದೆ ಇವಳಂತ ಅಧ್ಯಕ್ಷ ಅಂತ ಜನ ನನಗೆ ಬೈತಾರೆ. ಅದಕ್ಕೆ ಇವತ್ ಖರೀದಿಗೆ ಅಂತೇಳಿ 3 ಜನ ಹೋಗ್ಬೇಕಾಯ್ತು. ಸಾವುಕಾರ ತಿರುಮಲ ಗೌಡ್ರಿಗೇನೋ ಇವತ್ತು ಕೆಲಸ ಇದೆ, ಬರಕ್ ಆಗಲ್ಲ ಅಂದ್ರು. ನೀನೇ ಹೋಗ್ಬಿಡು ತಿಳಿದಿಯಲ್ಲ ಅಂದ್ರು. ಮತ್ ಹೋಗಿ ತಂದ್ಬಿಡ್ರಲ್ಲ. ನೀವು ಬರ್ಬೇಕಾಯ್ತದ. ನೋಡ್ರಿ ಸೆಕ್ರೆಟರಿಗಳೇ, ನನಗ್ ಮನ್ಯಾಗ ಮಾಡಕ ಸಾಕಷ್ಟು ಕೆಲಸ ಐತಿ. ಇನ್ನಿವತ್ತು ಹೊರಗ್ ಬರಕ್ಕೂ ಪುರ್ಸತ್ತಿಲ್ಲ. ನೀವ ಹೋಗಿ ತಂದ್ಬಿಡ್ರಲ್ಲ. ಒಬ್ರೇ ಹೋದ್ರೆ ತಪ್ಪಾಯ್ತದ. ಪುಕ್ಸೆಟ್ ಹಣ್ಣನ್ನ ಕಳ್ಸಿದ್ರ ತಂದು ಬಿಡ್ತೀವಿ. ಅದೇನ ಹೇಳ್ತಾರಲ್ಲ, ಹಂದಿ ಸಹವಾಸ ಮಾಡಿ ಕೆಂದ್ಗಾರನು ಹೇಸ್ಕಿ ತಿನ್ನೋದ್ ಕಲಿತಂತ. ಹಂಗ ಇದು ನಿಮಗೆ ಕಲಿಬಾರ್ದನ್ನ ಕಲಿಸ್ಬಿಡ್ತತಿ. ಅದಕ್ಕ ಇದು ಬೇಡ, ಬೇರೆ ಯಾರಾದ್ರೂ ಮೆಂಬರ್ನ ಕರ್ಕೊಂಡ ಬಂದ್ಬಿಡ್ರಲ್ಲ. ಹಿಂಗ್ಯಾಕ್ ಮಾತಾಡ್ತಿ? ಈ ಹೊರ ಹಾಕಿದ ಆಕಳು ಮಾಡ್ದಂಗೆ ನಡಿಯ ಒಳಿಕೆ. ಇನ್ನು ಬಾಯಿಗೆ ಬೆಂಕಿ ಎತ್ತಿ ಸಂಜೆ ಮುಂದೆ ಮನೆಗೆ ಬಂದ್ ಸಿಗು ಮಾಡ್ತಾನೆ. ಮೇವಾಕು ಬರೋಣ ಪುಕ್ಸೆಟ್ ಅಣ್ಣ, ಬಾ. ನಮಸ್ಕಾರ. ನಮಸ್ಕಾರಪ್ಪ, ನಮಸ್ಕಾರ. ಅವರು ಇವ್ರ ನಮ್ಮ ಅಧ್ಯಕ್ಷ ಇಲ್ವಾ? ಅವ್ರ ಪತಿರಾಯರು. ಓಹೋ, ನಮ್ಮ ಸಾವುಕಾರ. ನಮಸ್ಕಾರ ಸಾವುಕಾರ, ನಮಸ್ಕಾರ. ಗುಂಡಣ್ಣ ಲೇ, ಬಾಜು ಅಂಗಡಿ ಸಿದ್ದಪ್ಪಗ ನಾ ಹೇಳೇನಂತ ಹೇಳಿ 2 ಕ್ಯಾನ್ಸಲ್ ಕೇಟಿ ಹೇಳ್ಬಾ. ಕ್ಯಾನ್ಸಲ್ ಕೇಟಿ? ಇವ್ರ ಕಡೆ ಟೀನೇ ಹೀಗಿರ್ಬೇಕು. ಬರ್ರಿ, ನಮಗೆ ಟೀ ಅವಶ್ಯಕತೆ ಇಲ್ಲ. ಸಾವುಕಾರ ವ್ಯವಹಾರ ಮಾತಾಡೋಣ. ನಿಮ್ಮಲ್ಲಿ ಹೆಂಗೆ ವ್ಯವಹಾರ? ಅದ್ರಾಗ ಹೇಳೋದು ಕೇಳೋದು ಏನೈತ್ರಪ್ಪ ಗೊತ್ತಾಯ್ತಲ್ಲ ನಮ್ಮ ಸೆಕ್ರೆಟರಿಗಳಿಗೆ. ಯಾಕಪ್ಪ 10%. 10% ಅಂದ್ರೆ ಬಹಳ ಕಡಿಮೆ ಆಗ್ತಿದ್ದು. ಬೇರೆ ಕಡೆ ಜಾಸ್ತಿ ಕೊಟ್ಟೆ. ಪುಕ್ಸಟೆ, ಬೇರೆ ಕಡೆ ಕಡಿಮೆ, ಶೆಟ್ರ್ ಅಂಗಡಿಗೆ ಜಾಸ್ತಿ. ಇಲ್ಲೇ ಮಾತಾಡ್ಬಿಡು. ಯಾರೋ ಜಾಸ್ತಿ ಅಂದ್ರು ಅದಕ್ಕೆ ಅಲ್ಲ, ಯಾರೋ ಜಾಸ್ತಿ ಅಂದ್ರು ಅದಕ್ಕೆ. ಇಲ್ಲಿ ಕೇಳಿದ್ರೆ ಈ ಸೌಕರ್ಯ ನಿಮಗ ಬೇಕಂತ ಹೇಳಿದ್ರ ಸರಿಯಾದ ರೇಟ್ ಹಾಕಿ ಕೊಡ್ತೀನಿ. ಅಲ್ಲ, ನೀವಾಗ ಏನ್ ನಿಮ್ ಕಿಸೆದ ರೊಕ್ಕ ತೆಗೆದುಕೊಡುದೈತಿ? ಸರ್ಕಾರದ ರೊಕ್ಕ, ಗಾದಿ ಮಾತಾಯ್ತಲ್ರಪ್ಪ, ಯಾರ್ದ ರೊಕ್ಕ ಎಲ್ಲ ಏನೇನ್ರಿ? ಆಯ್ತು ನೋಡಿ,
ಮಾಡ್ರಿ, ಇನ್ನೂ 5% ಜಾಸ್ತಿ ಬರ್ಕಂಡ್ ರೇಟ್ ಜಾಸ್ತಿ ಮಾಡ್ಕೇಳಿ. ಪೆನ್ನು ನಿಮ್ ಕೈಯಾಗಿಲ್ಲಿ, ಪುಸ್ತಕನು ನಿಮ್ ಕೈಲಿ, ಎಲ್ಲಾ ವ್ಯವಹಾರನು ಸೆಕ್ರೆಟರಿ ಹತ್ರ ಮುಗಿಸಿ ಕಳಿಸ್ಕೊಟ್ಬಿಡಿ. ಬಜಾರ್ದಲ್ಲಿ ನನ್ ಕೆಲಸ ಐತಿ, ಪಾರ್ಸಲ್ ಊರಿಗೆ ಕಳಿಸ್ಕೊಟ್ಟು ಅಷ್ಟು ಮಾಡ್ತೀನಿ. ಬರ್ಲಾ ನಾನು? ಪುಕ್ಸಟ ನೀನ್ ಹಿಂಗ್ ಹೊಂಟಿರ ನಾನು ಹಿಂದ್ಗುಟಲ್ಲೇ ಬಿಲ್ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ. ನಡಿ ನಡಿ ನಡಿ. ಶೆಟ್ರೆ, ಕಮಿಷನ್ ಕಮಿಷನ್ ಇರುವಲ್ದಕ್ಕ ಈಗ ಅವ್ರದ್ದು 15, ನಿಮ್ದು 5, 20% ಆತ. 20% ನಿಮ್ಗೆ ಕೊಟ್ಟು ನಾಳೆ ನಾ ಅಂಗಡಿ ವ್ಯಾಪಾರ ಮಾಡ್ಬೇಕು, ಏನ್ ಅಂಗಡಿ ಬಾಗಿಲಿಗೆ ಊರ್ಲಿ ಹಾಕೋಬೇಕ? ಬ್ಯಾಡ್ರಿ, ಹಂಗೆಲ್ಲ ಮಾಡ್ಕೋಬೇಡ್ರಿ. ಅದನ್ನು ಒಂದ್ 5% ಬಿಲ್ ನ ಸೇರಿಸ್ಕೊಂಡ್ಬಿಡ್ರಿ. ನಿಮ್ಮಂತ ಹಿರಿಯರ ಹೇಳಿಲ್ವಾ, ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ವರ ಪಡಿ ಅಂತ. ಅದಕ್ಕ ಸೆಕ್ರೆಟರಿ ಆಗಿ ಬಿಲ್ ಬಿಲ್ ಕೊಟ್ಟೆ ಬಂದ್ಬಿಡ್ರಿ. ಮತ್ತೆ ಬಿಡ್ತೀನಿ ಹಂಗ ಹಳೆ ಮೋಟ್ರ್ ಇದಾವ, ಯಾಕಂದ್ರ ಹೊಸ ಮೋಟ್ರ್ ಬಂದಿದ್ದು ಬರ್ತೀರಿ. ಇಲ್ಲಿ ಬೇಡ ಅದು. ಈಗ ಕಮಿಷನ್ ಎಣಿಸಿ ಎಣಿಸಿ. ಹತ್ತತ್ತು ಡಾಜೆಬ್ನಾಗಿ ನಾವೆತ್ತು ಅಷ್ಟೇ ಅಪ್ಪ. ಎತ್ತಯ್ಯ, ನೀನ್ ಯಾವ ಶಾಲೆಗೆ ಓದಿದ್ಯಾ? ಆ ಶಾಲೆ ಹೆಡ್ ಮಾಸ್ಟರ್ ನಾನು. ನನಗೆ ಬುದ್ಧಿ ಕಲಿಸ್ತೀಯ? ನೋಡ್ದ್ಯಾ ಹೆಂಗ್ ಹೆಂಗ್ ಬರ್ತಾವೆ ಕಾಸು? ಎಲ್ಲೆಲ್ಲಿ ಮಡಿಕೊಂಡಿರ್ತೀರ ಯಾರು? ನಿನ್ ಪಾಲ್ ನಿನಗೆ ಕೊಟ್ಟಿವ್ನಿ, ನನ್ ಪಾಲ್ ನಾನ್ ಮಡಿಕೊಂಡಿವ್ನಿ. ವಿಷಯ ಉಂಟಾಗಿರ್ಬೇಕು. ಯಾರಿಗೆ ಹೇಳ್ಬೇಡಪ್ಪ, ಅಪ್ಪಿ ತಪ್ಪಿ ಹೇಳ್ದೆ ಅಂದ್ರೆ ಕೆಲ್ಸ ಕಳ್ಕೊಬೇಕಾಗತ್ತೆ. ನೀನು ನಾನು ಊರ್ ಬಿಡ್ಬೇಕಾಗತ್ತೆ. ನಮಸ್ಕಾರ ಎಲ್ರಿಗೂ. ಎಲ್ಲ ಸದಸ್ಯರು ಬಂದಿದ್ದೀರಾ. ಇಂದಿನ ಸಭೆಯ ವಿಚಾರ ಮನೆ ವಿತರಣೆ. ನೋಡ್ರಿ, ಗ್ರಾಮ ಸಭೆ 15 ಅರ್ಜಿನ ಶಿಫಾರಸ್ ಮಾಡೈತಿ. ಒಬ್ರು ಕೊಟ್ರೆ ಒಬ್ರಿಗೆ ನಿಷ್ಠುರ ಇರೋದನ್ನೇ ಹೊಸಸಿ 15 ಜನಕ್ಕೆ ಹಂಚ್ಬಿಡಿ ಅತ್ಲಾಗಿ. ಹಂಗ ಎಷ್ಟಾಗ್ಲ ಸೈಡ್ ತಗೊಂಡು ಏನ್ ಮಾಡ್ತೀರಮ್ಮ? ಒಂದ್ ಕೆಲಸ ಮಾಡ್ರಿ, ಅರ್ಹತೆ ಆಧಾರದ ಮೇಲೆ ಒಂದ್ ಪಟ್ಟಿ ತಯಾರು ಮಾಡ್ರಿ, ಅದ್ರಂಗ ಹಂಚಿದ್ರಾತು. ಏನಂತೀರಿ? ಆಯ್ತಾಯ್ತಾಯ್ತು, ಅಧ್ಯಕ್ಷನೇ ಅಮ್ಮ ಹೇಳಿದ ಮೇಲೆ ಒಪ್ಕೊಂಡದ್ದಾಯ್ತು ನಮ್ದು. ಆದ್ರೆ ನಮ್ಮ ಜವರಣಿಗೆ ಒಂದ್ ಮನೆ ಕೊಡ್ಬೇಕಂದ್ರೆ ಕೊಡ್ಲೇಬೇಕು. ಬಡವ್ರು ಇನ್ನೂ ಅದಾರಲ್ಲ. ಇರ್ಬೋದಮ್ಮ, ಇರ್ತಾರೆ. ಆದ್ರೆ ನಮ್ ಜವರನ್ನ ಕೊಡ್ಬೇಕಂದ್ರೆ ಕೊಡ್ಲೇಬೇಕು. ಇಲ್ದಿದ್ರೆ ನಮ್ ಕಡೆ ರೊಪ್ಪಾಕಿಲ್ಲ ಅಂತ ಬರ್ಕೊಳ್ಳಿ. ಇದು ನ್ಯಾಯದ ಮಾತಲ್ಲ ಗೌಡ್ರೆ. ಯಾವ್ದಮ್ಮ ನ್ಯಾಯದ ಮಾತಲ್ಲ? ನೀನು ನಿನ್ನ ಗಂಡ ಸೇರ್ಕೊಂಡು ಸರ್ಕಾರದನ ಕೊಳ್ಳೆ ಹೊಡಿತಿದ್ದಿಲ್ಲ, ಇದು ಬಹು ದೊಡ್ಡ ಅನಂದರಿ ನ್ಯಾಯನ. 3 ಕಾಸಿನ ಹೆಂಗಸು ನನಗೆ ಬುದ್ಧಿ ಹೇಳ್ತಾಳೆ. ನೋಡಿ, ನೀವ್ ಈ ರೀತಿ ಇಲ್ಲ ಸಲದ ಆರೋಪ ಎಲ್ಲ ನನ್ ಮೇಲೆ ಹೊರಸ್ಲಿಕ್ ಬರ್ಬೇಡ್ರಿ. ನಾನ್ ಯಾಕಮ್ಮ ಇಲ್ಲ ಸಲದ ಆರೋಪ ಹೊಲಿಸ್ಲಿ? ಆ ಮಟ್ಟಿ ಕರಿ ಅಂತವಲ್ಲ ನಿನ್ ಗಂಡ 200 ರೂಪಾಯಿ ಇಸ್ಕೊಂಡಲ್ಲ, ಅದು ಸುಳ್ಳಂತೀಯ? ನನಗಿದೆಲ್ಲ ಗೊತ್ತಿಲ್ಲ ಗೌಡ್ರೆ. ನೋಡ್ರಪ್ಪ, ಪುಗ್ಸಟ್ಟೆ ದುಡ್ಡು ತಗೊಂಡಿದ್ರೆ ಅವನಿಗೆ ಒದ್ದು ಬುದ್ಧಿ ಕಲ್ಸರ. ಪಾಪ EMI ಹೊಣೆ ಆಗ್ತಾಳೆ. ಇವಳು ಏನ್ ಮಾಡ್ತಾಳೆ ನೀವೇ ಹೇಳ್ರಪ್ಪ. ಏನ್ ಮಾಡ್ತಾಳಂದ್ರೆ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮೀಟಿಂಗ್ ನಲ್ಲಿ ಮನೇಲಿ ಅಂತಾಳೆ. ಅಲ್ಲ, ನನ್ ಜವರ ಲಂಚ ಕೊಡ್ಲಿಲ್ಲ, ಅವನಿಗೆ ಮನೆ ಇಲ್ಲ ಅಂತ ಹೇಳ್ತಾಳೆ. ಕರಿ ಅಂದರೆ ಬರೀ 200, ಆದ್ರೆ ಆಶ್ರಯ ಮನೆ ಕೊಡಿಸ್ತೀನಂತ ಸತ್ಯ ಬರೋಂತ 3,000 ರೂಪಾಯಿ ಇಸ್ಕೊಂಡಂತೆ. 7 ಕುಮ್ಮಕ್ಕಿಲ್ದ ಅವನು ಮಾಡ್ಯಾನ. ಅಂಗಡಿ ಸಾಮಾನು ಖರೀದಿಲಿ ಹಿಂಗೆ ಮೋಸ ಮಾಡೋರಂತೀನಿ. ನಮ್ ತಾಳೆ ಹಣಗುನ ಅಂಗಡಿಗೆ ಹೋದಾಳೆ ಅಲ್ಲ. ನೀ ಯಾಕಮ್ಮ ಹೋದಿಯೇ? ಮಾತಾಡ್ಕೊಂಡು ನಿನ್ ಗಂಡನ ಕಳಿಸಿದ್ಯಾ, ಅವನು ತಿನ್ನ, ಈ ಸೆಕ್ರೆಟರಿಗೂ ತಿನ್ಸಾನೆ. ಏನ್ರಿ ಸೆಕ್ರೆಟರಿಗಳಿದೆಲ್ಲ? ಪೈಸನು ಕೊಟ್ಟಿಲ್ಲವ, ಎಲ್ಲ 5,000 ಪುಕ್ಸಟನ ಮಡಿಕೊಂಡ. ನೋಡ್ರಿ, ನಾನು ದುಡ್ಡು ತಿನ್ನಕ್ಕಿ, ಇಂತ ನ್ಯಾಯ ದುಡ್ಡು ತಿಂದು ನಾನೇ ನರ್ಕಕ್ಕೆ ಹೋಗ್ಲಿ? ಅದು ಇಲ್ಲೇ ಎಲ್ಲಾದ್ರೂ ಬಿದ್ದಿರ್ಬೇಕು. ಕರ್ಸ್ ಕೇಳ್ಬಿಡ್ರಲ್ಲ. ಓಯ್ ಪುಕ್ಸಟ, ಅಲ್ಲಿ ಪಂಚಾಯತಿಲಿ ಎಲ್ರು ಕರೆದಿದ್ದಾರೆ ಬಾ. ನನ್ನೆ ಏನೋ ಗಾಚಾರ ಬಂತಲ್ಲಪ್ಪ, ನಡಿ ಬರ್ತೀವಿ. ಅಲ್ಲ ನಿಂದ್ರ. ಏ ಮೂದೇವಿ, ನಮ್ ಹಸಿ ಕರೆ ಅಂತ ದುಡ್ಡು ಇಸ್ಕೊಂಡಿದ್ಯಾ? ಇಸ್ಕೊಂಡರ ಕೈಗೆ ನಾಗರ ಹಾವು ಕಚ್ಚಲಪ್ಪ. ಪುಕ್ಸಟ್ಟೆ ಕರಿಯನೇನಂತ ಹೇಳ್ದ ನಿಂತಾವ್ ಹೇಳ್ಬಿಟ್ನಾ? ಅಲ್ಲೇ ದೇಶಾನೇ ಕೊಳ್ಳೆ ಹೊಡಿತಾವ್ರೆ, ನಾನೊಂದಿಷ್ಟು ದುಡ್ಡು ತೆಪ್ಪ. ಏನ್ ಮಾತು ಅಂತ ಆಡ್ತೀಯೋ ಅನ್ಯಾಯಕರ್ ಮೂದೇವಿ? ಅವ್ರು ಮಣ್ ತಿಂತಾರಂತ ನಾವು ತಿನ್ಲಿಕ್ಕಾಗುತ್ತಾ? ನಿನಗೆ 200 ರೂಪಾಯಿ ಕೊಡ್ಬೇಕಾಯ್ತು ಅಂದ್ರೆ ಅವ್ರ ಮನೆ ಮಂದಿ ಅಲ್ಲ, ಒಂದು ವಾರ ಅರೆ ಹೋಟೆಲ್ ಜೀವನ ಸಾಕ್ಸಿರ್ತಾರಂತ ನಿನಗ್ ಗೊತ್ತಾ? ನೀನ್ ಮಾಡಿದ್ ಸರಿನಾ ಅಂತ ನಿನ್ ಮನಸ್ಸನ್ನೇ ಕೇಳ್ಕೊ. ಅದ್ ಸರಿ, ನಮ್ ಸತ್ಯ ಬೋರ್ ಅಂತ ಎಷ್ಟು ದುಡ್ಡು ತಗೊಂಡಿ? ಕುರಿ ಮಾರಿ ಕೊಡ್ತೀನಿ ಅಂದಿದ್ದಾನೆ, ಇನ್ನು ಕೊಟ್ಟಿಲ್ಲ. ಸಾಮಾನು ಖರೀದಿಲಿ ಎಷ್ಟು ಸಿಕ್ತು? ಅವ್ರು ದುಡ್ಡು ಕೊಡ್ಲಿಲ್ಲಪ್ಪ, ಚೆಕ್ ಕೊಟ್ರು. ಅದು ನಂಗೂ ಗೊತ್ತು. ಕಮಿಷನ್ ಎಷ್ಟು ಸಿಕ್ತಿ ಹೇಳು?
ನನಗೇನು ಗೊತ್ತಿಲ್ಲಪ್ಪ, ಎಲ್ಲ ಯಾವಾರನು ಸೆಕ್ರೆಟರಿನೇ ನೋಡ್ಕೊಂಡಿದ್ದು. ಸಿಕ್ಕ ಕಳ್ಳ. ಪುಕ್ಷಟಣ್ಣ, ನನ್ ಮೇಲೆ ಇಲ್ಲದ ಸಲ ಜಲ್ಬೇಡಪ್ಪ ನೀನು. ಅಣ್ಣ, ನೀನ್ ಅರ್ಥ ಇಟ್ಕೊಂಡಲ್ವಾ ನನಗೆ ಅರ್ಥ ಕೊಟ್ಟಿದ್ದು? ಅಧ್ಯಕ್ಷರಿಗೆ ಗೊತ್ತಿಲ್ದಂಗೆ ಇದೆಲ್ಲ ನಡ್ದಂಗದೆ. ಅದ್ ಏನಾಗ್ಬೇಕಂತ ಪಂಚಾಯತಿನ ತೀರ್ಮಾನ ಮಾಡ್ಲಿ. ಹೇಳಿ ಬಿಡ್ರಿ, ಏನ್ ಮಾಡವ ಅಂತ. ನೋಡ್ರಿ, ಗಂಡ ಅನ್ಸ್ಕಂದ್ರ ಪುಕ್ಷಟ್ಟಿ ಹೊಲಸ್ತಿನ ಕೆಲಸ ಮಾಡ್ಬಿಟ್ಟಾನ. ಈಗ ನಾನ ನ್ಯಾಯ ಹೇಳಿಕ್ ಹೋದ್ರ ತಪ್ಪಾಗ್ಬಹುದು. ಏನ್ ಮಾಡ್ಬೇಕು ಅನ್ನೋದನ್ನ ನೀವ ಎಲ್ರು ಸೇರಿ ಹೇಳ್ಬಿಡ್ರಲ್ಲ. ನೋಡ್ರಪ್ಪ, ಇವ್ರು ತಿಂದಿದ್ದು ಈ ಸಲ ಕಟ್ ಕೊಟ್ಬಿಡ್ಲಿ, ಈ ಸಲ ಕ್ಷಮಿಸ್ಬಿಡಣ. ಅದೇನ್ ಕ್ಷಮಿಸಕ್ಕಾಗತ್ತಪ್ಪ? ಮತ್ತೆ ತಿರ್ಗಾ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ತಿರ್ಗಾ ಮಾಡಿದ್ರೆ ಪೊಲೀಸಿಗೆ ಕೊಡೋಣ, ಏನಂತ ಪುಕ್ಸಟೆ? ಅದ್ರಾಗ 800 ರೂಪಾಯಿ ಯಾಕೆ ಕುಡ್ಸಿದೀನಿ. ನಿನ್ ಮುಖಕ್ಕೆ ಒಂದಿಷ್ಟು ಬೆಂಕಿ ಹಾಕ. ಇದು ತೀರ್ಸೋಕ್ ಆಗ್ಲಿಲ್ಲ ಅಂದ್ರೆ ಗಂಡ ಅಂತ ಕಟ್ಕೊಂಡ್ರ ತಪ್ಪಿಗೆ ನಾನ್ ದುಡ್ಡು ತೀರಿಸ್ತೀನಿ. ನೋಡ್ರಪ್ಪ, ಮುಂದಿನ ಗ್ರಾಮ ಸಭೆ ಅನ್ನೋದ್ರೊಳಗ ನಿಮ್ ದುಡ್ಡನ್ನ ನಾ ವಾಪಸ್ ಕೊಡ್ತೀನಿ. ಆದ್ರೆ ಒಂದ್ ಮಾತು, ಇವನು ಗಂಡ ಆಗಿದ್ರ ಮನೇಲಾಗಿರ್ತಾನ, ಪಂಚಾಯತಿ ವ್ಯವಹಾರದಾಗ ತಲೆ ಹಾಕಬಾರ್ದು, ಅದು ಅಪರಾಧ. ಇದಾವ 100ಕ್ಕೊಂದು ಮಾತು ಸತ್ಯ. ಏನಮ್ಮ, ಆ ಪುಗ್ಸೆಟ್ಟಿ ಮಾಡಿತಾನ ಎಮ್ಮ ತೀರಿಸ್ತಾಳ, ಆದ್ರೆ ಈ ಮನೆ ಸೆಕ್ರೆಟರಿ ಮಾಡಿದ್ದಲ್ಲ, ಇದಕ್ಕೆಲ್ಲ ನೀವೇನೇ? ಈ ಅಮ್ಮ ಒಳ್ಳೆ ಹೆಂಗ್ಸು, ಓದೋದು ಬರೆಯೋದು ಬರಕಿಲ್ಲ ಅಂತ ಇಂತ ವ್ಯವಹಾರನ ಮಾಡೋದು ಬೇಲಿನೇ ಇದ್ದು ಹೊಲ ಮೇಯ್ದಂಗಾಯ್ತು. ತಪ್ಪು ಮಾಡ್ಬಿಟ್ಟಿಂಗ್ ಕಣ್ರಪ್ಪ, ಇನ್ನು ಮುಂದೆ ಇಂತ ತಪ್ಪು ಮಾಡಕ್ಕಿಲ್ಲ. ಈ ಸಭೆಲ್ ತಿಂದದ್ದನ್ನ ಕಟ್ಕೊಟ್ಬಿಡ್ತೀನಿ ಕಣ್ರಪ್ಪ. ಆ ಕಟ್ಕೊಡೋದಿರ್ಲಿ, ತಪ್ಪಾಯ್ತು ಅಂತ ಬರ್ಕೊಡ್ಬೇಕು. ಏನ್ರಪ್ಪ, ನಾನೊಂದೆರಡು ಮಾತಾಡ್ತೀನಿ. ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ದಿವಸ ನನ್ನ ಹೆಂಡತಿ ಅಧ್ಯಕ್ಷ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಅಧಿಕಾರ ಮಾಡಕ್ ಬಿಡ್ಲಾರ್ದೆ ನಾನೇ ಅಧಿಕಾರ ಮಾಡಿ ಅಧಿಕಾರಕ್ಕೆ ದ್ರೋಹ ಮಾಡಿಬಿಟ್ಟೆ. ಇದು ತಪ್ಪು ಅಂತ ನಿಮ್ಮಂತ ಬುದ್ಧಿವಂತರಿಂದ ನನಗೆ ಈಗ ಮನವರಿಕೆ ಆಯ್ತು. ಇನ್ನೊಂದ್ಸರಿ ಅವಳ ಅಧಿಕಾರದಲ್ಲಿ ನಾನು ಪ್ರವೇಶ ಮಾಡೋದಿಲ್ಲ. ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಗೊತ್ತಾಯ್ತಲ್ಲ ಈಗಾರ? ಸರಿ ಸರಿ, ಈಗ್ಲಾದ್ರೂ ನಿಮ್ಗೆ ನನ್ನ ಮಾತಿನ ಬಗ್ಗೆ ವಿಶ್ವಾಸ ಬಂತ ಹೌದಲ್ರಿ? ಅಷ್ಟು ಸಾಕ್ಬಿಡ್ರಿ, ತುಂಬಾ ಸಂತೋಷ. ಅಕ್ಕ ನೀ ಕೇಳವ್ವ, ತಂಗಿ ನೀ ಬಾರವ್ವ, ಸಂವಿಧಾನ ತಿಳಿಯವ್ವ, ಸಂವಿಧಾನ ತಿಳಿಯವ್ವ. ಅಕ್ಕ ನೀ ಕೇಳವ್ವ, ತಂಗಿ ನೀ ಬಾರವ್ವ, ಸಂವಿಧಾನ ತಿಳಿಯವ್ವ, ಸಂವಿಧಾನ ತಿಳಿಯವ್ವ. ಗ್ರಾಮ ಪಂಚಾಯ್ತಿ ಆಳುವ ಹಕ್ಕು, ಗ್ರಾಮ ಪಂಚಾಯ್ತಿ ಆಳುವ ಹಕ್ಕು ನಿನಗೂ ಕೂಡ ಐತವ್ವ. ಅಕ್ಕ ನೀ ಕೇಳವ್ವ, ತಂಗಿ ನೀ ಬಾರವ್ವ, ಸಂವಿಧಾನ ತಿಳಿಯವ್ವ, ಸಂವಿಧಾನ ತಿಳಿಯವ್ವ. ಹೆಣ್ಣಾಗಿ ಹುಟ್ಟಿದ್ದಿ, ಹೆಣ್ಣಾಗಿ ಬಾಳಿದ್ದಿ, ಹೆಣ್ಣಾಗಿ ಹುಟ್ಟಿದ್ದಿ, ಹೆಣ್ಣಾಗಿ ಬಾಳಿದ್ದಿ. ಕೂಸು ಗಂಡನ್ನ ಸಾಕಿ, ಕೂಸು ಗಂಡನ್ನ ಸಾಕಿ, ಸಂಸಾರ ಕಟ್ಟಿದಾಕಿ. ಅಕ್ಕ ನೀ ಕೇಳವ್ವ, ತಂಗಿ ನೀ ಬಾರವ್ವ, ಸಂವಿಧಾನ ತಿಳಿಯವ್ವ, ಸಂವಿಧಾನ ತಿಳಿಯವ್ವ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ.
ಬರೆಯುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಕುಲವೆನ್ನದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ